ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಚನಿ ನವೀನ್. ನಾನಿವತ್ತು ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಹೊರಟೆ. ನಿನ್ನೆ ಮಳೆ ಆಗಿದ್ದರಿಂದ ತುಂಬ ಚೆನ್ನಾಗಿ ಫಾಗ್ ಎಲ್ಲ ಬೀಳ್ತಾ ಇತ್ತು ನೋಡಿ. ಸಿಟಿಗಳಲ್ಲಾದರೆ ಪಾರ್ಕಿಗೆ ಹೋಗ್ತೀವಿ. ನಾವಿಲ್ಲಿ ನಮ್ಮ ಊರಲ್ಲಿರೋದ್ರಿಂದ ನಾನು ನಮ್ಮ ತೋಟದ ಹತ್ರನೇ ಬಂದೆ ವಾಕಿಂಗು. ಇಲ್ಲಿ ನೋಡ್ತಾ ಇರ್ಬೋದು ಪಪ್ಪಾಯ ಹಣ್ಣು. ನೀರಿನ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆಯಲ್ವ ಫ್ರೆಂಡ್ಸ್. ಹಲಸಿನ ಹಣ್ಣು ಯಾರಿಗಿಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಕೆಂಪು ದಾಸವಾಳ, ಮತ್ತು ಇದು ಎಲೆ ಅಂಬು. ಇಲ್ಲಿ ನಿಂಬೆ ಹಣ್ಣೆಲ್ಲ ಬಿಟ್ಟಿದೆ, ಬಟ್ ಆದರೆ ಚಿಕ್ಕದು, ಕುಯ್ಯೋಕ್ಕಾಗಲ್ಲ ಇವಾಗ. ಒಂದು ಸ್ವಲ್ಪ ದೊಡ್ಡದಾಗಬೇಕು. ಒಂದೇ ಒಂದು ರೋಸ್ ಬಿಟ್ಟಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ವಾವ್, ಮಳೆ ಬಂದಿರೋದಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೋಡಿ. ಆ ನೀರೆಲ್ಲ ಹೂವಾದ ಮೇಲೆ ನಿಂತ್ಕೊಂಡು ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೂ ಅಷ್ಟೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ. ವಾವ್, ಇದು ನಮ್ಮ ಸೀಬೆ ಗಿಡ, ಬಟ್ ಇದರಲ್ಲಿ ಹಣ್ಣುಗಳು ಕಡಿಮೆ ಇದೆ. ಒಂದೆರಡಿದೆ, ಇಲ್ಲಿ ಕಿತ್ಕೊಳ್ಳೋಣ. ತುಂಬ ಇಷ್ಟ ಫ್ರೆಂಡ್ಸ್. ಈ ಸೀಬೆ ಹಣ್ಣನ್ನು ನೋಡಿದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮಧುರಾನೇ ನೆನಪಾಗ್ತಾಳೆ. ಯಾಕೆ ಅಂದರೆ ನಾವು ಎಷ್ಟೇ ಜಗಳ ಆಡಿರಲಿ, ಯಾವ ವಿಷಯಕ್ಕಾದ್ರೂ ಈ ಸೀಬೆ ಹಣ್ಣಿಗೋಸ್ಕರ ಒಂದಾಗ್ತಾ ಇದ್ವಿ. ಈ ವಿಡಿಯೋನ ಅವಳೇನಾದರೂ ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ ಮತ್ತು ನೆನಪಿಸ್ಕೋತಾಳೆ ಕೂಡ. ಹಾಯ್ ಮಧುರಾ, ನಿಮಗೂ ಇದೇ ಥರ ಅಟ್ಯಾಚ್ಮೆಂಟ್ ಇದೆಯಾ? ನಿಮಗೆ ಯಾವ ವಸ್ತುನ ನೋಡಿದ್ರೆ ಯಾರು ನೆನಪಾಗ್ತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಕೈಗೆ ಇಟ್ಕೋಷ್ಟು ನಾನು ಹೂ ಕೀಳ್ತಾ ಇದ್ದೀನಿ. ಆ ರೋಸ್ ಒಂದೇ ಒಂದಿದೆ, ಅದನ್ನು ಕಿತ್ಕೊಳ್ಳೋಕೆ ಹೋಗಲ್ಲ. ಬಟ್ ಇದು ಒಂದೆರಡು ತುಂಬ ಬಿಟ್ಟಿತ್ತು, ಅದಕ್ಕೋಸ್ಕರ ಕೀಳ್ತಾ ಇದ್ದೀನಿ. ದೇವ್ರ ಪೂಜೆಗೆ ಆಗುತ್ತೆ ಇದು. ಮತ್ತು ಕುಯ್ಕೊಳ್ಳಿಲ್ಲ ಅಂದರೆ ಈ ಥರ ಸುಮ್ಮನೆ ಹೋಗಿಬಿಡುತ್ತೆ. ಆ ನೀರಿನ ಸೌಂಡ್ ಮಾತ್ರ ಜಲ್ ಅಂದರೆ ತುಂಬ ಚೆನ್ನಾಗಿರ್ತಾ ಇದೆ. ಕೇಳಿಸ್ತಾ ಇದೆಯಾ? ನವಿಲು ಕೂಗ್ತಾ ಇದೆ, ಬಟ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು. ನಾನು ಅದು ಎಲ್ಲಿದೆ ಅಂತ ಹೇಗೆ ಕಂಡುಹಿಡಿಯೋದು? ಇದು ನೋಡಿ, ಇರುವೆಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡಿದೆ. ಇದು ಕೆಂಪುದು ಇರುವೆ, ಕಚ್ಚಿದ್ರೆ ತುಂಬ ನೋವಾಗುತ್ತೆ. ಆ ಇರುವೆದು ಗೂಡು. ಆದರೆ ಯಾವುದೊಂದು ಕಾಣಿಸ್ತಾ ಇಲ್ಲ, ಎಲ್ಲ ನಿದ್ದೆ ಮಾಡ್ತಾ ಇದೆಯಾ, ಏನು ಮಾಡ್ತಿದೆ ಗೊತ್ತಿಲ್ಲ. ಇದು ಜೋಳ ಫ್ರೆಂಡ್ಸ್, ಹಸು ಎಲ್ಲ ತಿನ್ನುತ್ತೆ. ಮತ್ತು ಈ ಜೋಳದ ತೆನೆನ ನಾವು ಕೂಡ ಯೂಸ್ ಮಾಡ್ತೀವಿ. ದೊಡ್ಡ ಪತ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. 7 ಆಯಿತು, ಆದರೂ ಇನ್ನೂ ಫಾಗ್ ಎಲ್ಲ ಎಷ್ಟು ಹಾಗೆ ಇದೆ ನೋಡಿ. ನಿನ್ನೆ ಮಳೆ ಬಂದಿದ್ದರಿಂದ ಥರ ಆಗಿದೆ. ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಾರೆ. ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಇವಾಗ ಒಂದು ಲೋಟ ನೀರು ಕುಡಿದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಹದವಾಗಿ ಕಲಸಿಟ್ರೆ ಆಯಿತು. ನಾನಿಲ್ಲಿ ಚಪಾತಿಗೆ ಬೀಟ್ರೂಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆನೂ ಹಾಕೋತಾ ಇದ್ದೀನಿ. ಕಡಲೆಬೇಳೆ ನನಗೆ ಇಷ್ಟ, ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಅದಾದಮೇಲೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೀಟ್ರೂಟ್ನ
ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸ್ಲಿಮ್ಮಲ್ಲಿ ಬೇಯಿಸ್ಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಇವಾಗ ನಾನು ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಫ್ಟ್ ಆಗಿರೋ ಚಪಾತಿ, ಟೇಸ್ಟಿಯಾಗಿರೋ ಬೀಟ್ರೋಟ್ ಪಲ್ಯದ ಜೊತೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ದೆ ಫ್ರೆಂಡ್ಸ್. ಇವಾಗ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನೀರು ಇಟ್ಕೊಂಡಿದ್ದೀವಿ. ಅದಕ್ಕೆ ಖಾರದ ಪುಡಿ, ಉಪ್ಪು, ಹುಣಸೆ ಹಣ್ಣು ಹಾಕಿ ಕುದಿಸ್ಕೊತಾ ಇದ್ದೀವಿ. ಸ್ವಲ್ಪ ಜೀರಿಗೆನ ಸೇರಿಸಿ ಕುದಿಸ್ಕೊತಾ ಇದ್ದೀವಿ. ಹಪ್ಪಳದ ಹಿಟ್ಟಿಗೆ 5 kg ಅಕ್ಕಿ, ಅರ್ಧ kg ಉದ್ದಿನಬೇಳೆ, 3/4 kg ಬಾರ್ಲೆ ಅಕ್ಕಿನ ಸೇರಿಸಿ ಮಾಡಿಟ್ಕೊಂಡಿರೋವಂಥದ್ದು. ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನಾಗಿ ಮಾಡಿ ಪ್ರೆಸ್ ಮಾಡಿಬಿಟ್ರೆ ಹಪ್ಪಳ ರೆಡಿ ಆಗುತ್ತೆ. ನನ್ನ ಮಗ ಅಂತೂ ಬಿಡ್ತಾನೆ ಇರಲಿಲ್ಲ, ನಾನೇ ಮಾಡಬೇಕು ಅಂತ. ಅವನು ಚೆನ್ನಾಗಿ ಮಾಡ್ತಾಯಿದ್ದ, ತುಂಬ ಹೆಲ್ಪ್ ಮಾಡ್ದೆ ಅಮ್ಮನಿಗೆ. ಎಲ್ಲರೂ ಸೇರಿಕೊಂಡು ಹಪ್ಪಳನ ಒತ್ತಿ ಮುಗಿಸ್ಬಿಟ್ವಿ. ಬಿಸಿಲು ಬರೋ ಅಷ್ಟರೊಳಗೆ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿ ಉಣ್ಕೊಳ್ಳುತ್ತೆ, ಈಸಿನೂ ಆಗುತ್ತೆ ನಮಗೆ. ನಾವಿಲ್ಲಿ ನುಗ್ಗೆಕಾಯಿ ಕೀಳಕ್ಕೆ ಬಂದಿದ್ದೀವಿ. ಈ ಮರದ ಓನರು ಬೇರೆ ಕಡೆ ಇರೋದ್ರಿಂದ ನಾವೇ ಕಿತ್ಕೊತಾ ಇದ್ದೀವಿ. ನನಗೆ ಈ ಥರ ಸಾಹಸ ಮಾಡೋದು ತುಂಬ ಇಷ್ಟ ಆಗುತ್ತೆ. ಕೊಡಂಗಿಲ್ಲ, ಬೀಳಿಸ್ಬೇಕು, ಇನ್ನು ಅಪರ ಬೀಳಿಸ್ಬೇಕು. ಈ ಕಡೆ ಕೇಳ್ಕ. ಅಕ್ಕ ತುಂಬ ಕಾಲು ಎಳಿತಾ ಇದ್ರು. ಪೋಸ್ ಕೊಡೋಕೆ ನಿಜವಾಗ್ಲೂ ನಿಂತಿರಲಿಲ್ಲ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಈ ಥರ ಸಾಹಸ ಮಾಡೋದು. ಇದೆಲ್ಲ ಹಳ್ಳಿಗಳಲ್ಲಿ ಕ್ವೈಟ್ ಕಾಮನ್ನು ಬಿಡಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ನುಗ್ಗೆಕಾಯಿನ ನಾವು ಸ್ವಲ್ಪ ಇಟ್ಕೊಂಡು ಇನ್ನೂ 1-2 ಮನೆಗೆ ಕೊಟ್ವಿ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ, ನುಗ್ಗೆಕಾಯಿನ ಎತ್ತಿಟ್ಟಿದ್ದೀನಿ. ಇವಾಗ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಇದು ತೊಳೆದಿಟ್ಟಿರುವಂಥ ನುಗ್ಗೆ ಸೊಪ್ಪು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದು ಬೆಂದಿದೆ, ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ನಾನು ಸ್ವಲ್ಪ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಒಂದು 7-8 ಮೊಟ್ಟೆನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ, ಟೊಮ್ಯಾಟೊ ಸಾಂಬಾರ್ ಜೊತೆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ತುಂಬಾ ಚೆನ್ನಾಗಿತ್ತು. ಹೆಲ್ದಿಯಾಗಿ, ತುಂಬ ಟೇಸ್ಟಿಯಾಗಿ ನಮ್ಮ ಲಂಚ್ನ ನಾವು ಮುಗಿಸಿದ್ವಿ. ಇದು ಸಂಜೆ ಟೈಮು, ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಆಂಟಿ, ಅಮ್ಮ ಎಲ್ಲ ಇದ್ದಾರೆ. ಸಂಜೆ ಟೈಮ್ ಚೆನ್ನಾಗಿ ಹರಟೆ ಹೊಡೆದ್ವಿ. ಇಲ್ಲಿ ಕರುನ ನೋಡಿ ಎಷ್ಟು ಮುದ್ದಾಗಿದೆ. ಇದು ಹುಟ್ಟಿ 7 ದಿನ ಆಗಿದೆಯಂತೆ. ಅವನು ಹಿಡ್ಕೊಳಕ್ಕೆ ಹೋದರೆ ಎದುರಿಸ್ತಾ ಇದ್ದಾವ, ಗುದ್ದುತ್ತೆ ಅಂತ. ಅದಕ್ಕೆ ಸ್ವಲ್ಪ ಇದು ಮಾಡ್ತಾಯಿದ್ದೆ, ಆದ್ರೂ ಅದು ಓಡೋಯ್ತು, ಸಿಕ್ಕಲೇ ಇಲ್ಲ ಕೈಗೆ. ಫ್ರೆಂಡ್ಸ್, ನಾನಿಲ್ಲಿ ಹಪ್ಪಳನ ಎಣ್ಣೆಗೆ ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಗರಿಗರಿಯಾಗಿ ರುಚಿಯಾಗಿತ್ತು. ಇದಾಗಿತ್ತು ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.